ಸೀಪುರ ಗ್ರಾಮದಲ್ಲಿ ಶ್ರೀ ಕಾಟೇರಮ್ಮ ದೇವಸ್ಥಾನದಲ್ಲಿ 49ನೇ ವಾರ್ಷಿಕೋತ್ಸವ. ಕೋಲಾರ ತಾಲೂಕು ವ್ಯಾಪ್ತಿಯ ಸೀಪುರ ಗ್ರಾಮದಲ್ಲಿ ವೆಂಕಟಮ್ಮ ದೊಡ್ಡಮುನಿಯಪ್ಪ ಮತ್ತು ಕುಟುಂಬಸ್ಥರ ನೇತೃತ್ವದಲ್ಲಿ ಶ್ರೀ ಕಾಟೇರಮ್ಮ ದೇವಸ್ಥಾನದ ಭಕ್ತರ ಸಹಕಾರದೊಂದಿಗೆ ಸೀಪುರ ನಾರಾಯಣಸ್ವಾಮಿ ಮತ್ತು ಅಂಜಿಯವರ ಶ್ರಮದಿಂದ ಬಹಳ ವಿಜೃಂಭಣೆಯಿಂದ 49ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್, ಬೆಗ್ಲಿ ಸೂರ್ಯಪ್ರಕಾಶ್, ಬಂಕ್ ಮಂಜುನಾಥ್, ಒಕ್ಲೇರಿ ರಾಜಪ್ಪ, ಚೆಂಜಿಮಲೆ ಮುನೇಶ್, ವರ್ಧನಹಳ್ಳಿ ವೆಂಕಟೇಶ್, ಸೀಪುರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾಕ್ಷಾಯಣಿ ರಾಮಾಂಜನೇಯ ಸೇರಿದಂತೆ ಹಲವಾರು ಗಣ್ಯರು, ಜಿಲ್ಲೆಯ ಜನಸಾಮಾನ್ಯರು ಮತ್ತು ಸೀಪುರ್ ಅಕ್ಕಪಕ್ಕದ ಗ್ರಾಮಸ್ಥರು, ನಾರಾಯಣಸ್ವಾಮಿ ಮತ್ತು ಅಂಚಿ ಸೇರಿದಂತೆ 5,000ಕ್ಕೂ ಹೆಚ್ಚಿನ ಜನ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸೇವಿಸಿ ದೇವರ ಆಶೀರ್ವಾದ ಪಡೆದರು. ಕಾರ್ಯಕ್ರಮ ಕುರಿತು ದೇವಸ್ಥಾನ ಮುಖ್ಯಸ್ಥ ಸೀಪುರ್ ನಾರಾಯಣಸ್ವಾಮಿ ಮತ್ತು ಅಂಜಿ ಮಾತನಾಡಿ, ಈ ದೇವಸ್ಥಾನಕ್ಕೆ ಪುರಾತನ ಕಾಲದ ಇತಿಹಾಸವಿದೆ. ಈ ದೇವಸ್ಥಾನ ಅಭಿವೃದ್ಧಿಗೆ ನಾನು, ನನ್ನ ತಾಯಿ, ತಂದೆ, ತಮ್ಮ ಮತ್ತು ಕುಟುಂಬದವರು ತುಂಬಾನೇ ಕಷ್ಟಪಟ್ಟಿದ್ದೇವೆ. ಇವತ್ತಿನ ದಿನ ಸಾವಿರಾರು ಭಕ್ತರು ಇಲ್ಲಿ ಸೇರಲು ಬಹಳನೇ ಶ್ರಮ ಪಟ್ಟಿದ್ದೇವೆ. ಜೊತೆಗೆ ಈ ದೇವರ ಸತ್ಯ ತುಂಬಾನೇ ಇದೆ. ಭಕ್ತಾದಿಗಳು ಬಂದು ಶ್ರೀ ಕಾಟೇರಮ್ಮನ ಬಳಿ ಬೇಡಿಕೊಂಡ ಸಮಸ್ಯೆಗಳು ಬಗೆಹರಿದು ಭಕ್ತಾದಿಗಳ ಜನಸಾಗರ ಬರಲು ಕಾರಣವಾಗಿದೆ. ವಾರದ ಶುಕ್ರವಾರ ಮತ್ತು ಭಾನುವಾರ ಸಹ ವಿಶೇಷ ಪೂಜೆ ಇರುತ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ ಎಂದರು. ಎಂಬತಕ್ಕಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಸುಮಾರು 49 ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿಗಳಾದಂಥ ದೊಡ್ಡಮುನಿಯಪ್ಪ ಮತ್ತು ವೆಂಕಟಮ್ಮರವರು ಶ್ರೀ ಕಾಟೇರಮ್ಮ ದೇವಾಲಯ ಒಂದು ಗುಡಿ ಕಟ್ಟಿಸಿದ್ರು. ಈ ದಿನ ಈ ಸತಿ ಅಭಿವೃದ್ಧಿ ಆಗಿರೋದಕ್ಕೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಅವರಿಗೆ ಇವತ್ತು ಇಷ್ಟು ಚೆನ್ನಾಗಿ ಜನಸಾಗರನೇ ಜನರಲ್ ಆಗಿ. ನನ್ನ ಹೆಸರು ಪುಷ್ಪ ಅಂತ. ನಾನು 48 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾನು ಚಿಕ್ಕ ಮಗುವಿಂದನೂ ಬರ್ತಾ ಇದ್ದೀನಿ. ಇವತ್ತು 48 ವರ್ಷ ಅಂತ. ಸೊ ನನಗೆ ಗರ್ಭವಾಗಿದೆ. ನಾನು ವರ್ಷ ಇಲ್ಲಿ ಜಾತ್ರೆ ಥರ ನಾನು ಗುರಿ ಬಲಿ ಕೊಟ್ಟು ಪೂಜೆ ಮಾಡಲು ನಾನು ಹೋಗ್ತಾ ಇದ್ದೀನಿ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸೀಪುರ್ ಅನ್ನೋ ಗ್ರಾಮ. ಇದು ಶ್ರೀ ಕಾಟೇರಮ್ಮ ದೇವಿ 49ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ದೀಪೋತ್ಸವ. ಪ್ರತಿ ವರ್ಷ ಸಾವಿರಾರು ಜನ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಹೇಳಿಕೊಂಡು ತಾಯಿ ಹತ್ರ ಅರ್ಪಣೆ ಮಾಡ್ಕೊತಾರೆ. ಅದೇ ಇದು ಕಾರ್ಯಕ್ರಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸೀಪುರ ಗ್ರಾಮದ 49ನೇ ವರ್ಷದ